ಸರ್ ಹೇಳ್ತಾರೆ ಮ್ಯಾನೇಜರ್ ಅದು ನಮ್ದು ಹಿಂಗೆ ಐತಿ ಪೇಮೆಂಟ್ ನಮ್ ಜೇನ್ದಾಗ ಬೇಕಂದ್ರ ಮಾಡ್ರಿ ಇಲ್ಲ ಅಂದ್ರೆ ಬಿಟ್ಟು ಹೋಗ್ರಿ. ಪಾಟೀಲ್ ಸರ್ಗಿನೂ ಹೇಳ್ತೀವ, ಬಸವನಗೌಡ ಸರ್ಗಿ ಹೇಳ್ತೀವ್ರಿ. ಹೇಳಿ ಒಂದು ಅವ್ರು ಏನ್ ಅಂತಾರ ಅದಕ್ಕೆ ಅದ್ರ ಮುಂದೆ ನೋಡೋಣ್ರಿ ಏನಂತಾರ. ಪೂರಾ ನಮ್ದು ಪ್ರತಿ ವರ್ಷನೂ ಪ್ರತಿ ಇನ್ಕ್ರಿಮೆಂಟ್ ಇಲ್ಲ. ಪ್ರತಿ ಸತಿ ಪೇಮೆಂಟ್ ಆಗ್ಬೇಕಂದ್ರೂ ನಾವು ಸ್ಟ್ರೈಕ್ ಮಾಡೇಬೇಕು. ಸ್ಟ್ರೈಕ್ ಮಾಡೋದನ್ನ ಪೇಮೆಂಟ್ ಆಗೋದಿಲ್ಲ. ಈಗ ಸದ್ಯಕ್ಕೆ 4 ತಿಂಗಳ ಪೆಂಡಿಂಗ್ ಐತೆ, 5ನೇ ತಿಂಗಳು ರನ್ನಿಂಗ್ ಅದ. 1 ವರ್ಷದ PF ಇಲ್ಲ. ಅದು ಆಗೋವರೆಗಂತೂ ನಾವು ಆಫೀಸ್ ಕಿಲಿ ತೆಗೆದ್ರು. ನಾವು ಇವತ್ತು ಕಾರ್ಮಿಕಕ್ಕಾಗಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟು ಬಂದಿವ್ರಿ. ನಾಳೆ ಉಸ್ತುವಾರಿ ಸಚಿವರು ಮತ್ತು ನಗರ ಶಾಸಕರಿಗೂ ಮನವಿ ಪತ್ರ ಕೊಡತ್ತೀವಿ. ಹಾಗೆ ಮೇಯರ್ ಅವ್ರಿಗೂ ಕೊಡತ್ತೀವಿ. ಎಲ್ಲ ಮುಗಿಸ್ಕೊಂಡು ನಮ್ದು ಪೂರಾ ಕ್ಲಿಯರ್ ಆಗೋತನ ಆಫೀಸ್ ಅಂತ ತೆಗೆದ್ರು. ಡಿಪಾರ್ಟ್ಮೆಂಟಿಂದ ಪೇಮೆಂಟ್ ಆಗಿಲ್ಲ. ಬಿಜಾಪುರದಿಂದ ನಮ್ದು ಯಾವುದೂ ಇನ್ಕಮ್ ಇಲ್ಲ ಜೈನ್ ಕಂಪ್ನಿಗೆ. ಅದಕ್ಕೆ ನಾವು ಮಾಡಲ್ಲ. ಯಾವಾಗ ಆತೈತೆ ಮಾಡೋಮು ಅನ್ಕತನ್ ತಡೀರಿ. ಅಮಾಶಿಗೊಮ್ಮೆ ಹುಣಿಗೊಮ್ಮೆ ಯಾವಾಗ ನಮ್ಮ ಪೇಮೆಂಟ್ ಹಾಕ್ತಾರೆ, ಆಮೇಲೆ ಗಪ್ಪೆ ಆಗ್ತಾರೆ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। क्या पेमेंट के लिए स्ट्राइक जरूरी है? शहर बीजापुर के वाटर बोर्ड में जैन कंपनी के सहयोग से आउटसोर्स पर काम करने वाले कर्मचारियों का आरोप है कि इन्हें पिछले 4 महीनों से पेमेंट नहीं दी गई है, जिसके चलते उन्हें इस महंगाई के कठिन दौर में काफ़ी परेशानियों का सामना करना पड़ रहा है, जिसके चलते सभी संबंधित अधिकारियों से गुहार लगाने के बावजूद कोई भी कार्रवाई नहीं लेने के बाद कई आरोप लगाते हुए बड़ी कमान वाटर बोर्ड के पास स्थित जैन इरिगेशन ऑफिस पर ताला लगाकर तकरीबन 40 से ज़्यादा कर्मचारी अपना आक्रोश व्यक्त करते हुए धरना प्रदर्शन कर रहे हैं। इस अवसर पर बात करते हुए कई कर्मचारियों ने अपनी आप बीती सुनाते हुए कहा कि अगर इनकी मांगे पूरी नहीं की गई तो आने वाले दिनों में बड़ा आंदोलन करने की चेतावनी दी कर्मचारियों ने। सर नम्द 5 ತಿಂಗಳಿಂದ ಪೇಮೆಂಟ್ ಆಗಿಲ್ರಿ. ವಿತ್ 1 ವರ್ಷದಿಂದ PF ಇಲ್ಲ. ESI ಅಂತೂ ನಾವು ಯಾವಾಗ ಜಾಯ್ನಿಂಗ್ ಆಗಿ ಅವಾಗಿಂದ ESI ಅಂತೂ ನಮಗೆ ಸೌಲಭ್ಯ ಏನು ದೊರಕಿಲ್ರಿ ಸರ್. ಹಿಂಗಾಗಿ ಇವತ್ತು ನಾವು DC ಆಫೀಸ್ ವಿತ್ ಕಾರ್ಮಿಕ ಇಲಾಖೆಗೆ 2 ಕಡೆ ಲೆಟರ್ ಕೊಟ್ಟು ಬಂದೇವ್ರಿ. ಬಟ್ ಇಬ್ರು ಲೆಟರ್ ತಗೊಂಡಾರಿ ಸರ್. ಅಲ್ಲಿ ಇದು ಕಾರ್ಮಿಕ ಇಲಾಖೆ ಒಳಗೆ ಇನ್ವರ್ಡ್ ಲೆಟರ್ ಕೊಟ್ಟಾರಿ, DC ಆಫೀಸ್ ಒಳಗೆ ಕೊಟ್ಟಿಲ್ಲ. ಬರೀ ಆಶ್ವಾಸನೆ ಕೊಟ್ಟಾರ ನಮಗೆ. ಯಾವ ಡಿಪಾರ್ಟ್ಮೆಂಟ್ ಏನು ಸಮಸ್ಯೆ ಆಗ್ತದೆ? ಯಾವ ಡಿಪಾರ್ಟ್ಮೆಂಟ್ ನಿಮ್ಮ? ಜೈನ್ ಕಂಪ್ನಿ ರೀ ಸರ್. ಜೈನ್ ಕಂಪ್ನಿ. ಹಾ, ವಾಟರ್ ಬೋರ್ಡ್ ಅಂಡರ್ ಒಳಗೆ ವರ್ಕ್ ಮಾಡ್ತೀವ್ರಿ. ಯಾವ ಡೀನ್ ಹೋಗ್ತಾರೆ? ಹೊರ ಗುತ್ತಿಗೆದಾರರು. ಹಾ, ಆದ್ರೆ ಏನು ಸಮಸ್ಯೆ ಆಗ್ತದೆ ನಿಮಗೆ? ನಮಗೆ ಇಲ್ಲಿ ತಿಂಗಳ ಪೇಮೆಂಟ್ ಆಗಾಕತ್ತಿಲ್ರಿ ಸರ್. ಮತ್ತು PF ತಿಂಗಳ ಕ್ಲಿಯರ್ ಇಲ್ಲ ರೀ. 1 ವರ್ಷದಿಂದನೂ PF ಒಟ್ಟೆ ಕ್ಲಿಯರ್ ಇಲ್ಲ ರೀ ಸರ್. ಮತ್ತೆ ESIನೂ ಇಲ್ಲ ರೀ. ಅದು ನಮಗೆ ಕ್ಲಿಯರ್ ಆಗ್ಬೇಕ್ರಿ. ಈಗ ಏನು ಬೇಡಿಕೆ ಏನಾದ್ರೆ ನಿಮ್ಗೆ? ನಮಗೆ 1 ವರ್ಷದ PF ಕ್ಲಿಯರ್ ಆಗ್ಬೇಕ್ರಿ. ESI ಎಲ್ಲ ಸೌಲಭ್ಯಗಳು ನಮಗೆ ಸಿಗ್ಬೇಕ್ರಿ. ವಿತ್ 5 ತಿಂಗಳದ ಪೇಮೆಂಟ್ ಹಾಕ್ಬೇಕ್ರಿ ಅವರು. ಮತ್ತೆ ಮುಂದೆ ಮಂತ್ಲಿ ಪೇಮೆಂಟ್ ನಮಗೆ ಆಗ್ಬೇಕ್ರಿ. ಏನು ಮಾಡ್ತಾ ಇದ್ರಿ? ಬಂದ್ ಮಾಡಿಲ್ಲ. ಇವಾಗ ನಾವು ಬಂದ್ ಮಾಡೇವ್ರಿ ಸರ್. ಬಂದ್ ಮಾಡಿ 1 ವಾರ ಐತ್ರಿ. ನಮ್ದು ಜೈನ್ ಆಫೀಸ್ ದಿಂದನೂ ರೆಸ್ಪಾನ್ಸ್ ಇಲ್ಲ, ವಿತ್ ಇದು ವಾಟರ್ ಬೋರ್ಡ್ ದಿಂದನೂ ರೆಸ್ಪಾನ್ಸ್ ಕೊಟ್ಟಿಲ್ಲ ರೀ. ಅದಕ್ಕೋಸ್ಕರ ನಾವು ಕಾರ್ಮಿಕ ಇಲಾಖೆಗೆ ವಿತ್ DC ಆಫೀಸ್ಗೆ 2 ಲೆಟರ್ ಕೊಟ್ಟು ಬಂದೇವ್ರಿ ಇವತ್ತು. ಇದಕ್ಕೇನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಭೇಟಿ ಆಗಿದ್ರಿ ನೀವು ಸಮಸ್ಯೆ ತಗೊಂಡು? ಅಲ್ಲಿ ಭೇಟಿ ಆಗಿಲ್ರಿ ಸರ್. ನಾವು ನಿಮ್ಮ ಯಾವ AW ಅವ್ರು ಇರ್ತಾರೆ ಅವ್ರಿಗೆ ಭೇಟಿ ಆಗಿದ್ರಿ? ಅಂದ್ರೆ ಎಲ್ಲರಿಗೂ ಗೊತ್ತೈತ್ರಿ ಸರ್ ಆಲ್ರೆಡಿ. ಈಗ ಅವ್ರು DC ಅವ್ರನ್ನು ಕಾಲ್ ಮಾಡಿ ಹೇಳ್ಯಾರಿ ಸರ್. ನಿಮ್ಮ AW ಗಮನಕ್ಕೆ ಇದೀರಿ ನಿಮ್ಮ ವಿಷಯ? ಹಾ, ಗೊತ್ತೈತ್ರಿ ಸರ್. ಗೊತ್ತೈತ್ರಿ ಸರ್. ಗೊತ್ತೈತ್ರಿ ಸರ್. ಏನು ತಗೊಂಡಿಲ್ರಿ. ಜಿಲ್ಲಾಧಿಕಾರಿ ಹಾ ಸರ್. ಏನಾದ್ರೂ ಜಿಲ್ಲಾಧಿಕಾರಿ ಅವ್ರ AW ಸರ್ ಮಾತಾಡಿದ್ರಿ. ಅವ್ರ ಆಶ್ವಾಸನೆ ಕೊಟ್ಟಾರ್ರಿ ನಮಗ. ಅವ್ರಿಗೆ ನಾ ಹೇಳಿನಿ, ನೀವು ಅವ್ರಿಗೆ ಹೋಗಿ ಕೇಳಂತ ಹೇಳ್ಯಾರ್ರಿ ಅವ್ರು. ಈಗ ನೀವೆಲ್ಲ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ರಿ. ಇವತ್ತೇನು ಇಲ್ಲೇ ಮುಕ್ತಾಯ ಮಾಡ್ತೀರಿ ಮತ್ತೆ ಸರ್? ಇವ್ರು ನಮಗೆ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೋರಾಟ ಮಾಡ್ತೀವ್ರಿ. ಈಗ ಜನರಿಗೆ ತೊಂದರೆ ಆಗ್ತದ? ಜನರಿಗೆ ತೊಂದರೆ ಆದ್ರೆ ಈಗ ನಾವು ಎಲ್ಲ ಪೂವರ್ ಅದೇವ್ರಿ ಸರ್. ನಮ್ದು ಮನೆ ಸಮಸ್ಯೆಗಳು ಅದಾವ್ರಿ ಸರ್, ಸಾಕಷ್ಟು ಸಮಸ್ಯೆಗಳು ಅದಾವ. ಈಗ ನಾವು 5 ತಿಂಗಳು 6 ತಿಂಗಳ ಬೇರೆದವ್ರ ಕಡೆ ಪೇಮೆಂಟ್ ರೊಕ್ಕ ಇಸ್ಕೊಂಡ್ ಕಿಸಿಂದ ನಾವು ಕೆಲಸ ಮಾಡೇವಿ. ಈಗ ಅವ್ರಿಗೆ ಕೊಡ್ಬೇಕಂತಂದ್ರೆ ನಮ್ಗೆ ಸ್ಯಾಲ್ರಿ ಆಗ್ಬೇಕು. ಅದಕ್ಕೆ ನಾವು ಸ್ಯಾಲ್ರಿ ಆಗೋ ತನಕ ಹೋರಾಟ ಮಾಡ್ತೀವ್ರಿ. ಹೋರಾಟ ಅಂತೂ ನಿಲ್ಸಲ್ರಿ.
ಪೇಮೆಂಟ್ ಯಾರು ಜೈನ್ ಕಂಪ್ನಿಯವರು ಮಾಡಬೇಕು ಅಥವಾ ಏನು ವಾಟರ್ ಬೋರ್ಡ್ ಅವ್ರು ಮಾಡಬೇಕು? ನಮಗೆ ಪೇಮೆಂಟ್ ಜೈನ್ದವ್ರು ಮಾಡ್ಬೇಕ್ರಿ ಸರ್. ಏನಂತಾರೆ ಅವ್ರು ಕೇಳೋಣ? ಅವ್ರು ಏನಂತಾರಿ, ನಾವು ಮಾಡಂಗಿಲ್ಲ, ಹಿಂಗೆ ನೀವು ಮಾಡ್ರಿ, ಇಲ್ಲ ಅಂತಂದ್ರೆ ಹಿಂಗೆ ಕೆಲಸ ಬಿಟ್ಟು ಹೋದ್ರು ಹೋಗ್ಬೋದು, ನಾವು ಏನು ನಿಮ್ಗೆ ಕೇಳಲ್ಲ ಅಂತ ಹೇಳಕತ್ತಾರ. ಯಾರು ಹೇಳ್ತಾರೆ ಇದು? ಅಂದ್ರೆ ನಮ್ದು ಜೈನ್ ಕಂಪ್ನಿದ ಮ್ಯಾನೇಜರು ಹೇಳ್ಯಾರ್ರಿ. ಏನ್ ಹೆಸರು ಅವ್ರದ್ದು? ನಿಕಮ್ ಸರ್ ಅಂತ ಹೇಳೈತ್ರಿ ಸರ್. ಎಲ್ಲಿ ನಿಮ್ಮ ಮೇನ್ ಜೈನ್ ಆಫೀಸ್? ಜಲ್ಗಾಂವ್ ರೀ ಸರ್. ಹಾ ರೀ. ಫೋನ್ ಹಚ್ಚಿ ಮಾತಾಡೋರು? ಹಾ, ನಮ್ದು ಸ್ಟಾಫ್ ಮಾತಾಡ್ಯಾರಿ ಸರ್. ಅವ್ರು ಏನು ರೆಸ್ಪಾನ್ಸ್ ಮಾಡಕತ್ತಿಲ್ಲ ರೀ. ಅದು ಈಗ ಬೇಡಿಕೆ ಏನ್ರಿ ನಿಮ್ಮ? ನಮ್ದು 4 ತಿಂಗಳದ ಪೇಮೆಂಟ್ ಆಗ್ಬೇಕ್ರಿ ಸರ್. ESI ಕ್ಲಿಯರ್ ಆಗ್ಬೇಕ್ರಿ, 1 ವರ್ಷದ PF ಕ್ಲಿಯರ್ ಆಗ್ಬೇಕ್ರಿ. ESI ನಮ್ಗೆ ಅದು ಸೌಲಭ್ಯ ದೊರಿಬೇಕ್ರಿ, ಇನ್ನು ಯಾರಿಗೂ ದೊರೆತಿಲ್ಲ ರೀ. ಈಗ ಇದೇ ರೀತಿ ಇದ್ದಂದ್ರೆ ಹೆಂಗ್ ಮುಂದೆ ನಡುವೆ ಅಂದ್ರೆ ನಾವ್ ಆಗುತ್ತಾನ ಹೋರಾಟ ನಿಲ್ಸಲ್ರಿ ಸರ್. ಕಂಟಿನ್ಯೂ ಪ್ರಾರಂಭ ಆಗ್ತದೆ? ಹಾ ರೀ, ಕಂಟಿನ್ಯೂ ಮಾಡ್ತೇವ್ರಿ. ಮತ್ ನಮ್ ಕೆಲ್ಸದಿಂದ ತೆಗಿಬ್ಯಾಡ್ದ್ರಿ ಸರ್. ಅವ್ರ ತೆಗದ್ರ ಅಂತೂ ಇನ್ನು ಇದಕ್ಕಿನ್ನ ಕೆಟ್ಟದಾಗ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ತೇವ್ರಿ. 10 ವರ್ಷ ಆತ್ರ ನಾವು ಕೆಲಸ ಮಾಡಾಕತ್ತ, ಮತ್ತೆ ಈಗ ಒಮ್ಮಿಗ್ಲೆ ತೆಗಿತನ ಮಾಡ್ತನ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ? ಒಮ್ಮೆ ತೆಗಿತನ ಅಂದ್ರೆ ಈಗ ಅದಕ್ಕೆ ನಾವು ಇಲ್ಲಿ ಕೆಲಸನೂ ಬಿಡಲ್ರಿ. ನಮ್ಗೆ ಸರಿಯಾಗಿ ತಿಂಗಳ ಪೇಮೆಂಟು ಆಗ್ಬೇಕು, PF ಕ್ಲಿಯರ್ ಆಗ್ಬೇಕು. ನಿಮ್ ಕೆಲಸ ತೆಗಿತೇನೆ ಅಂತ ಹೇಳಿ ಯಾರು ಹೇಳ್ತಾರೆ? ಸರ್ ಹೇಳ್ತಾರೆ, ಮ್ಯಾನೇಜರ್. ಅದು ಹಾ, ನಮ್ದು ಹಿಂಗೆ ಐತಿ ಪೇಮೆಂಟ್, ನಮ್ ಜೇನ್ದಾಗ ಬೇಕಂದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ರಿ ಅಂತ. ನೀವೇನಂದಿರೋದಕ್ಕ? ನಾವ್ ಬಿಟ್ಟು ಹೋಗಬಾರ್ದತ್, ನಾವ್ ಇಲ್ಲೇ ಮಾಡಿವಲ್ರಿ 10 ವರ್ಷ. ನಾವ್ ಬಿಡ್ಬಾರ್ದು. ಎಷ್ಟು ವರ್ಷ ಮಾಡ್ತಾ ಇದ್ರಿ ಇಲ್ಲಿ ಕೆಲಸ? ನಾವ್ 9 ವರ್ಷ ರನ್ನಿಂಗ್ ಐತ್ರಿ ಇಲ್ಲಿ ಮಾಡಾಕ. 9 ವರ್ಷದಿಂದ ಹಿಂಗ ಐತ್ರಿ. ಯಾರು ರೆಸ್ಪಾನ್ಸ್ ತಗೋತಿಲ್ರಿ. ಕಂಟಿನ್ಯೂ ಹಿಂಗೆ ಐತ್ರಿ. ಯಾರು ಹೇಳಿದ್ರು ಮತ್ ಸ್ಟ್ರೈಕ್ ಮಾಡುದ್ರಿ, ಮತ್ 2 ತಿಂಗಳು ಪೇಮೆಂಟ್ ಹಾಕ್ತಾರ, ಮತ್ ಹಿಂಗ ನಡೀತಿದ್ರಿ. ಇದಕ್ಕೆ ಏನ್ ನಿಮ್ ಪೇಮೆಂಟ್ ತೊಂದರೆ ಆಗ್ತಾವ? ಇದು ನಗರ ಶಾಸಕರಿರ್ಲಿ, ಉಸ್ತುವಾರಿ ಮಂತ್ರಿ ಅವ್ರಿರ್ಲಿ, ಅವ್ರ ಗಮನಕ್ಕಿದೆ? ನಾಳೆ ಅಲ್ಲಿ ಹೋಗೋರಿದೀವ್ರಿ ಸರ್. ಬಸವನಗೌಡ ಸರ್ಗ್ರಿ, MB ಪಾಟೀಲ್ ಸರ್ಗ್ರಿ ನಾಳೆಗೆ ಹೋಗಿ ಭೇಟಿ ಆಗ್ತೀವ್ರಿ. ಜಿಲ್ಲಾಧಿಕಾರಿ ಬತ್ತ ಹೋಗಿದ್ದು ಏನಂದ್ರಿ? ಅವ್ರ ಆಶ್ವಾಸನೆ ಕೊಟ್ಟಾರ್ರಿ, ಬರೀ ಅಷ್ಟೇ ರೀ. ಫೋನ್ ಹಚ್ಚಿ ಹೇಳ್ಯಾರ್ರಿ, ಅಷ್ಟೇ ರೀ. ಏನ್ರಿ ನಿಮಗೆ ಹೋರಾಟ ನಿರಂತರ ಇರ್ತಾವ ಅಥವಾ ಇಲ್ಲಿ ಮುಕ್ತಾಯ ಮಾಡ್ತೀರಿ? ಇಲ್ರಿ ಸರ್, ನಮ್ದು ನಿರಂತರ ಇರುದ್ರಿ. ಇದು ನಮ್ದು ಕಾಲ್ ಆಗೋ ತಕ ಪೇಮೆಂಟ್ ಕ್ಲಿಯರ್ ಮತ್ತು PF ಎಲ್ಲ ಕ್ಲಿಯರ್ ಮಾಡೋಣ ನಾವು ತೆಗಿತೀವ್ರಿ. ಯಾವ ಕಾರಣಕ್ಕೆ ಮಾಡ್ತಾ ಇಲ್ಲ ಅವರು? ಯಾರಿಗ್ ಗೊತ್ತ್ರಿ, ಅದು ನಮ್ಗೆ ಗೊತ್ತಿಲ್ಲ ಸರ್. ನಿಮ್ ಕಾರಣ ಹೇಳಲ್ಲ? ಏನು ಹೇಳತ್ತಿಲ್ರಿ. ಅದು ಮ್ಯಾಗಿಂದ ಪೇಮೆಂಟ್ ಆಗಿಲ್ಲ, ನಮ್ಗೆ ಪೇಮೆಂಟ್ ಹಾಕಂಗಿಲ್ಲ ತನಾತಾರೆ ಸರ್. ಯಾರು ಮಾಡಿಲ್ಲ ಮ್ಯಾಗಿನ್ ಪೇಮೆಂಟ್? ಇಲ್ಲಿ ವಾಟರ್ ಬೋರ್ಡ್ದವ್ರದ್ದು ಪೇಮೆಂಟ್ ಆಗಿಲ್ಲ ಅಂತಾರ್ರಿ. ಅವ್ರು ಹಾಕಿರ ನಮ್ ಪೇಮೆಂಟ್ ಮಾಡ್ತಾನಂತಾರ್ರಿ ಅವ್ರು. ಇನ್ನ ವಾಟರ್ ಬೋರ್ಡ್ EW ಅವ್ರಿಗೆ ಭೇಟಿ ಆಗಿದ್ದೇನ್ರಿ ನೀವು? ಅದ ಅವ್ರಿಗೆ ಗೊತ್ತದರಿ ಸರ್, ಪೇಮೆಂಟ್ ಹಿಂಗ ಆಗ್ತೈತಿ ಅಂತ ಫಸ್ಟ್ ಹಿಡ್ದಾಗ ಗೊತ್ತೈತ್ರಿ ಅವ್ರಿಗೆ. ಅವ್ರಿಗೆ ತೊಗೊಂಬಂದ್ರಿ ನೀವು? ಫೋನ್ ಮುಖಾಂತರನ ಮಾತಾಡ್ಯಾರ್ರಿ ಎಲ್ಲಾರು ಸ್ಟಾಫ್ ರೀ. ಈಗಿನ ಮತ್ತೊಂದ್ಸರಿ ನಾಳೆಗಿನೂ ಆದ್ರೂ ಭೇಟಿ ಆಗಿ ಹೇಳ್ತೀವ್ರಿ ಸರ್, ಹಿಂಗ ಆಗೈತ್ರಿ, ನಮ್ಗೆ ಸಮಸ್ಯೆ ಆಗತೈತ್ರಿ. ಇದೇ ರೀತಿ ಹೆಂಗ್ರಿ ಮುಂದೆ? ಅದೇ ರೀ, ನಮಗೂ ಈಗ ನಾಳೆಗೆ ಸರ್ ಅವ್ರಿಗೆ ಭೇಟಿ ಆಗ್ತೀವಲ್ರಿ, ಒಂದು ಮಾತು ಅವ್ರಿಗೆ ಹೇಳ್ತೀವ್ರಿ, ಗಮನಕ್ಕೆ ತರ್ತೀವ್ರಿ. ಮತ್ತು MB ಪಾಟೀಲ್ ಸರ್ಗಿನೂ ಹೇಳ್ತೀವ, ಬಸವನಗೌಡ ಸರ್ಗಿ ಹೇಳ್ತೀವ್ರಿ. ಹೇಳಿ ಒಂದು ಅವ್ರು ಏನು ಅಂತಾರ ಅದಕ್ಕೆ ಅದ್ರ ಮುಂದೆ ನೋಡೋಣ್ರಿ ಏನಂತಾರ ಅವ್ರು. ಮಲ್ಲಮ್ಮ ರೀ. ಏನ್ ಮಾಡ್ತೀರಿ ಕೆಲಸದಲ್ಲಿ? ನೀವೇನದ್ರಿ? ಇಲ್ಲಿ ಆಫೀಸ್ ವರ್ಕ್ ಸ್ಟಾಪ್. ನೀವೇನ್ ನಿಮ್ಮ ಹೆಸರು? ಶ್ರೀದೇವಿ. ಏನ್ ಮಾಡ್ತೀರಮ್ಮ ನೀವು? ನಾವು ಇಲ್ಲಿ ಕಸ್ಟಮರ್ ಕೇರ್ ಹ್ಯಾಂಡಲ್ ಮಾಡ್ತೀವಿ ಸರ್. 24/7? ಹಾ ಸರ್. ನಾನು ಶಶಿಗೌರ ಅಂದ್ರಿ. ಹೋದ 8 ವರ್ಷದಿಂದ ಇದೇ ಕಂಪ್ನಿ ಒಳಗೆ ವರ್ಕ್ ಮಾಡತ್ತೀವಿ. ಪೂರಾ ನಮ್ದು ಪ್ರತಿ ವರ್ಷನೂ ಇನ್ಕ್ರಿಮೆಂಟ್ ಇಲ್ಲ. ಪ್ರತಿ ಸತಿ ಪೇಮೆಂಟ್ ಆಗ್ಬೇಕಂದ್ರೂ ನಾವು ಸ್ಟ್ರೈಕ್ ಮಾಡೇಬೇಕು. ಸ್ಟ್ರೈಕ್ ಮಾಡೋತನ ಪೇಮೆಂಟ್ ಆಗೋದಿಲ್ಲ. ಈಗ ಸದ್ಯಕ್ಕೆ 4 ತಿಂಗಳದ ಪೆಂಡಿಂಗ್ ಐತೆ, 5ನೇ ತಿಂಗಳು ರನ್ನಿಂಗ್ ಅದ. 1 ವರ್ಷದ PF ಇಲ್ಲ. ಅದು ಆಗೋವರೆಗಂತೂ ನಾವು ಆಫೀಸ್ ಕೀಲಿ ತೆಗಿಯೋದಿಲ್ಲ ರೀ. ಯಾರೂ ರೆಸ್ಪಾನ್ಸ್ ಕೊಡತ್ತಿಲ್ರಿ. ಇಲಾಖೆಯಿಂದ ಇಲ್ಲ, ನಮ್ಮ ಜೈನ್ ಕಂಪ್ನಿಯಿಂದ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಕಾರ್ಮಿಕಕ್ಕಾಗಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟು ಬಂದಿವ್ರಿ. ನಾಳೆ ಉಸ್ತುವಾರಿ ಸಚಿವರು ಮತ್ತು ನಗರ ಶಾಸಕರಿಗೂ ಮನವಿ ಪತ್ರ ಕೊಡತ್ತೀವಿ. ಹಾಗೆ ಮೇಯರ್ ಅವ್ರಿಗೂ ಕೊಡತ್ತೀವಿ. ಎಲ್ಲ ಮುಗಿಸ್ಕೊಂಡು ನಮ್ದು ಪೂರಾ ಕ್ಲಿಯರ್ ಆಗೋತನ ಆಫೀಸ್ ಅಂತ ತೆಗೆದಿಲ್ಲ ರೀ ಸರ್. ನಾವೇ ಹಾಕಿವ್ರಿ, ಎಲ್ಲ ಎಂಪ್ಲಾಯ್ ಕೂಡ ಹಾಕಿವ್ರಿ. ಅವ್ರು 2 ದಿವಸ ಬಂದ್ರಿ ಸರ್, ಬಂದು ಕೂಡ್ತಾರ ಹೋಗ್ತಾರ. ಈಗಂದ್ರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇವತ್ತಂದ್ರೆ ಯಾರು ಆಫೀಸ್ ಕಡೆನೂ ಹಾಯ್ದಿಲ್ರಿ ಅವ್ರು. ಡಿಪಾರ್ಟ್ಮೆಂಟಿಂದ ಪೇಮೆಂಟ್ ಆಗಿಲ್ಲ. ಬಿಜಾಪುರದಿಂದ ನಮ್ದು ಯಾವುದೂ ಇನ್ಕಮ್ ಇಲ್ಲ ಜೈನ್ ಕಂಪ್ನಿಗೆ. ಅದಕ್ಕೆ ನಾವು ಮಾಡಲ್ಲ. ಯಾವಾಗ ಆತೈತೆ ಮಾಡಮು ಅನ್ಕತನ್ ತಡೀರಿ. ಅಮಾಶಿಗೊಮ್ಮೆ ಹುಣಿಗೊಮ್ಮೆ ಯಾವಾಗ ನಮ್ಮ ಪೇಮೆಂಟ್ ಹಾಕ್ತಾರೆ, ಆಮೇಲೆ ಗಪ್ಪೆ ಹಾಕ್ತಾರೆ. ಮತ್ತೊಂದ್ಸತಿ ನಮ್ಗೆ ಪೇಮೆಂಟ್ ಬೇಕಂದ್ರೆ ಮತ್ತೆ ಸ್ಟ್ರೈಕ್ ಮಾಡಬೇಕು, ಕಿಲಿ ಹಾಕಬೇಕು, ಎಲ್ಲರೂ ಕೂಡ ಕೆಲಸ ಬಂದ್ ಮಾಡಿ ನಿಂದಿರಬೇಕು, ಅಂದಾಗೆ ಪೇಮೆಂಟ್ ಆಗುತ್ತೆ. ಟೋಟಲ್ ನಾವು 40-41 ಜನ ಅದಾವ್ರಿ. ಎಲ್ಲ ಔಟ್ಸೋರ್ಸ್, ಎಲ್ಲ ಸೇಮ್. ಇಂಜಿನಿಯರ್ಸು, ಸೂಪರ್ವೈಸರು, ಫಿಟರ್ಸು, ಹೆಲ್ಪರ್ಸ್ ಎಲ್ಲ ಕೂಡ 40-42 ಜನ ಅದಾವ್ರಿ. ಎಲ್ಲ ಸರ್ ಫೋನ್ ಮುಖಾಂತರ ಮಾನ್ಯ AW ಅವ್ರಿಗೂ ಹೇಳಿದೀವಿ ರೀ. ಅವ್ರಿಗೂ ಗೊತ್ತಾಗೈತಿ.
ಆಗಲೇ ಜಿಲ್ಲಾಧಿಕಾರಿಗಳು ಡೈರೆಕ್ಟ್ ಆಗಿ ಡಬ್ಲ್ಯೂ ಸಾಹೇಬ್ರಿಗೆ ಫೋನ್ ಹಚ್ಚಿ ಅವ್ರಿಗೂ ಹೇಳ್ಯಾರ. ಅವರು ಮಾತಾಡ್ತೀನಿ ಅಂದಾರ. ಬರೀ ಮಾತಾಡ್ತೀನಿ ಅಂತ ಹೊರತು ಯಾವುದೂ ಯಾವ ಥರ ಕಾರ್ಯ ರೂಪಕ್ಕೆ ಬರತ್ತಿಲ್ಲ. ಹಾಂ ಸರ್, ಎಷ್ಟು ತಿಂಗಳ ಪೇಮೆಂಟ್ ಹೋಗ್ಬೇಕ್ರಿ? ಈಗ ಸದ್ಯಕ್ಕೆ 4 ತಿಂಗಳ ಪೇಮೆಂಟ್ ಬರಬೇಕು. 5ನೇ ತಿಂಗಳು ಚಾಲ್ತಿ ಅದ ರೀ. 1 ವರ್ಷದ PF ಬರಬೇಕು. ESIC ತುಂಬಿನ ನಂತರ ಆದ್ರೆ ಇಲ್ಲಿದ್ದವರು 42 ಒಳಗೆ ಒಬ್ರು ಅದ್ರದ್ದು ಅನುಕೂಲ ತಗೊಂಡಿಲ್ಲ ರೀ. ಮನ್ಯಾಗ ಯಾರಿಗೇನ್ರಿ ಸಮಸ್ಯೆ ಆದ್ರಪ್ಪ ಅಂದ್ರೆ ನಾವು ಕೈಲೇನ ರೊಕ್ಕ ಹಾಕ್ಬೇಕು. ESIC ಫಾಯ್ದಾ ಅಂತ ಒಬ್ರು ತಗೊಂಡಿಲ್ಲ. ಹೋರಾಟದ ನಿರಂತರ ಇರುತ್ತೆ ಹೆಂಗೆ? ನಿರಂತರ ಸರ್. ಓಪನ್ ಮಾಡೋದಿಲ್ಲ. ಇಲ್ಲ ಸರ್, ಪೇಮೆಂಟು PF ಕ್ಲಿಯರ್ ಆಗೋತ್ತಲ್ಲ ಯಾಕೆ ಬಂದ್ ಮಾಡೋದು ಕೇಳಿಲ್ಲ? ಸರ್. ಒಬ್ರು ಬಂದು ರೆಸ್ಪಾನ್ಸ್ ಮಾಡತ್ತಿಲ್ರಿ. ಅಟ್ಲೀಸ್ಟ್ ಯಾರು ಬಂದು ರೆಸ್ಪಾನ್ಸ್ ಮಾಡಬೇಕು, ಫೋನ್ ಮುಖಾಂತರ ಕೇಳಬೇಕು. ಒಬ್ರು ಯಾರು ಹೇಳತ್ತಿಲ್ರಿ. ಯಾಕ್ರೋ ಏನು ಸುದ್ದಿ ಒಂದು ಏನ್ರ ಮಾತು ಕೇಳಿದ್ರೆ ನಮ್ದು ಅಭಿಪ್ರಾಯ ಹೇಳ್ಕೊತೀವಿ. ಅವ್ರೇನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಿದ್ರು. ರಿಕ್ವೆಸ್ಟ್ ಮಾಡಿ ಮಾಡ್ಕೊಳ್ಳೋದು ಬೇಡ್ರಿ. ನಮ್ದು ಇಂತಿಷ್ಟು ದಿನದಾಗ ಆತ ಅಂತ ಹೇಳಿದ್ರೆ ನಾವೇನಾರ ಮಾಡಕ್ಕೆ ಹೋಗ್ತೀವಿ ರೀ. ಅದನ್ನೂ ಇಲ್ಲ. ಜಿಲ್ಲಾಧಿಕಾರಿ ಏನಂದ್ರಿ ನೀವು? ಜಿಲ್ಲಾಧಿಕಾರಿಗಳು ಡಬ್ಲ್ಯೂ ಸಾಹೇಬ್ರಿಗೆ ಮಾತಾಡಿ ಸ್ವಲ್ಪ ನೋಡ್ರಿ, ಕೇರ್ ತಗೋರಿ ಅಂತ ಅಂದಾರಿ. ಈ ನಾಳೆ ಅವ್ರಿಗೂ ಡಬ್ಲ್ಯೂ ಸಾಹೇಬ್ರಿಗೂ ಭೇಟಿ ಆಗ್ತೀವಿ. ಅವ್ರಿಗೂ ಒಂದು ಮನವಿ ಪತ್ರ ಕೊಡ್ತೀವಿ. ಅದೊಂದು ಪ್ರಯತ್ನ ಮಾಡ್ತೀವಿ. ಈ ನಗರ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಊರಾಗಿಲ್ರಿ. ಅವ್ರಿಗೆ ಫೋನ್ ಮುಖಾಂತರ ಅವ್ರ PAಗಳಿಗೆ ಮಾತಾಡಿವ್ರಿ. ಅವ್ರಿಗೆ ಪರಿಚಯದವ್ರಿಗೆ ನಮಗೆ ಪರಿಚಯದವ್ರಿಗೆ ಮಾತಾಡಿವಿ. ಅವರು ನಾಳೆ ಊರಾಗಿರ್ತಾರೆ ರೀ. ಇಬ್ಬರಿಗೂ ಹೋಗಿ ನಾಳೆ ಅರ್ಜಿ ಕೊಟ್ಟು ಬರ್ತೀವಿ. ಅವ್ರಿಗೂ ಮನವಿ ಪತ್ರ ಕೊಟ್ಟು ಬರ್ತೀವಿ, ಸಲ್ಲಿಸ್ತೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।